ಕುಬೇರ ಕರಜಗಿಯಲ್ಲಿ ಆಧ್ಯಾತ್ಮಿಕ ಮಹಾಸಂಭ್ರಮ ಮಾರ್ಚ್ 6ರಿಂದ ಯಲ್ಲಾಲಿಂಗ ಮಹಾರಾಜರ ಜಾತ್ರೆ ಆರಂಭ. ಅಫಜಲ್ಪುರ ತಾಲೂಕಿನ ಕುಬೇರ ಕರಜಗಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವ ಮಾರ್ಚ್ 6ರಿಂದ ಅದ್ದೂರಿಯಾಗಿ ನಡೆಯಲಿದೆ. ಬೃಹನ್ ಮಠದಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಶ್ರೀ ಮಠದ ಭಕ್ತರು ತಿಳಿಸಿದ್ದಾರೆ. ಮಾರ್ಚ್ 6ರಂದು ಸಾಯಂಕಾಲ ಪಲ್ಲಕ್ಕಿ ಮೆರವಣಿಗೆ ಹಾಗೂ ರಾತ್ರಿ ರಂಗಿನ ಮದ್ದು ಸುಡುವ ಕಾರ್ಯಕ್ರಮ ನಡೆಯಲಿದ್ದು, ಮಾರ್ಚ್ 7ರಂದು ರುದ್ರಾಭಿಷೇಕ, ಪಲ್ಲಕ್ಕಿ ಉತ್ಸವ, ಸುವರ್ಣ ಕಿರೀಟ ಧಾರಣೆ ಮತ್ತು ಪಾದಪೂಜೆ ನಡೆಯಲಿವೆ. ಅದೇ ದಿನ ಸರ್ವಧರ್ಮ ಸಾಮೂಹಿಕ ವಿವಾಹ ಕೂಡ ಆಯೋಜಿಸಲಾಗಿದೆ. ಸಂಜೆ 5 ಗಂಟೆಗೆ ಭವ್ಯ ರಥೋತ್ಸವ ನಡೆಯಲಿದ್ದು, ಮಾರ್ಚ್ 8ರಂದು ಕುಸ್ತಿ ಸ್ಪರ್ಧೆಗಳು ಹಾಗೂ ರಾತ್ರಿ ನಾಟಕ ಪ್ರದರ್ಶನ ಇರಲಿದೆ. ರೈತರಿಗೆ ವಿಶೇಷ ದನಗಳ ಜಾತ್ರೆಯೂ ಏರ್ಪಡಿಸಲಾಗಿದೆ. ಭಕ್ತರಿಗೆ ದಾಸೋಹ ಸೇರಿದಂತೆ ಸಕಲ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುವ ನಿರೀಕ್ಷೆ ಕೂಡ ಇದೆ. ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಒಂದು ಜಾತ್ರಾ ನಿಮಿತ್ತವು ದಿನಾಂಕ 6ರಂದು ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಈ ಮಠದ ಪೀಠಾಧಿಪತಿಗಳಾಗಿರತಕ್ಕಂಥ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ನೇತೃತ್ವದಲ್ಲಿ ಜರುಗುವುದು. ಜಡಗಾಪುರಾದಂಥ ಶ್ರೀ ಸಿದ್ದರಾಮಪ್ಪ ಅವರು, ಆನಂತರ ಈ ಪರಮ ಮಠದ ಶ್ರೀ ಒಡೆಯರಾದಂಥ ಶ್ರೀ ಮುರುಘರಾಜೇಂದ್ರ ಅಪ್ಪ ಅವರ ಸಾನ್ನಿಧ್ಯದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಅವರ ನೇತೃತ್ವದಿಂದ ಜರುಗಿಸುತ್ತಿದ್ದೇವೆ. ಮುರುಘರಾಜೇಂದ್ರ ಅಪ್ಪ ಅವರ ನೇತೃತ್ವದಲ್ಲಿ ಜರುಗುತ್ತಿದೆ. ಕರಜಗಿಯಲ್ಲಿ 6ನೇ ತಾರೀಕಿಗೆ ಮೆರವಣಿಗೆ ಇರ್ತದೆ. ಶ್ರೀ ಮುರುಘರಾಜೇಂದ್ರ ಅಪ್ಪ ಅವರು ಬರ್ತಾರೆ. ಎಲ್ಲಾ ಲಿಂಗೇಶ್ವರ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಿದ್ದೇವೆ. ಮತ್ತು ಅದಾದ ನಂತರ ನಾಳೆ 7ನೇ ತಾರೀಕಿಗೆ ಮುಂಜಾನೆ ಗದಿಗೆಗೆ ಅಭಿಷೇಕ ಮಾಡಿ ಮುಂದೆ ಆದ ನಂತರ ಸಾಮೂಹಿಕ ವಿವಾಹವನ್ನು ಮಾಡ್ತಿದ್ದೆವು. ಸತತವಾಗಿ 12ನೇ ವರ್ಷ ಚಾಲು ಆಯ್ತು. ಸತತವಾಗಿ 12 ವರ್ಷ ಸಾಮೂಹಿಕ ಲಗ್ನವನ್ನು ಮಾಡಿಕೊಡ್ತಿದ್ದೇವೆ. ಇದಕ್ಕೆ ಅಪ್ಪವರ ಆಶೀರ್ವಾದ ಬಂದು ಮಾಡಿ ಎಲ್ಲರಿಗೆ ಏನದ ಸಹಸ್ರಾರ ಸಂಖ್ಯೆಯಲ್ಲಿ ಬರ್ತಾರ, ಭಕ್ತರಿಗೆ ಆಶೀರ್ವಾದ ಮಾಡಿ ತಾವು ಏನದ ಎಲ್ಲರಿಗೆ ಏನದ ಪುನೀತರಾಗಬೇಕು. ಕುಬೇರ ಕರಜಗಿ ಗ್ರಾಮದಲ್ಲಿ 6, 7, 8ರಂದು ಬಹು ವಿಜೃಂಭಣೆಯಿಂದ ಜರುಗುತ್ತಿರುವ ಶ್ರೀ ಯಲ್ಲಾಲಿಂಗ ಪ್ರಭು ಮಹಾರಾಜರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಜಾತ್ರೆಯ ವಿಶೇಷತೆಗಳು ಬಹು ವಿಜೃಂಭಣೆಯಿಂದ ನೆರವೇರುತ್ತೆ. 6ನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲ ವಿವಿಧ ಕಲಾ ತಂಡಗಳಿಂದ ಕಾರ್ಯಕ್ರಮ ಇರುತ್ತವೆ ಮತ್ತು ಸಾಯಂಕಾಲ ಸಂಜೆ 9 ಗಂಟೆಗೆ ಬಹು ವಿಜೃಂಭಣೆಯಿಂದ ಮದ್ದು ಸುಡುವ ಕಾರ್ಯಕ್ರಮ ಮತ್ತು 7ನೇ ತಾರೀಕಿನಂದು ಬೆಳಗ್ಗೆ ಪೂಜೆ ಪುನಸ್ಕಾರ ವಿವಿಧ ಕಲಾ ತಂಡಗಳಿಂದ ಕಾರ್ಯಕ್ರಮ ಜರುಗುವುದು ಮತ್ತು ಡೊಳ್ಳು ಅಡಿಕೆ ಕಾರ್ಯಕ್ರಮಗಳು ಇರುತ್ತವೆ ಮತ್ತು ಸಾಯಂಕಾಲ 4:30, 5 ಗಂಟೆಗೆ ರಥೋತ್ಸವ ಇರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗಲಿದೆ. 6ನೇ ತಾರೀಕು ಮೆರವಣಿಗೆ, 7ನೇ ತಾರೀಕು ತೇರು ಮತ್ತು 8ನೇ ತಾರೀಕು ಜಂಗಿ ಪೈಲ್ವಾನರಿಂದ ಕುಸ್ತಿ ನಡೀತದೆ. ಪೈಲ್ವಾನರಿಗೂ ಎಲ್ಲ ವ್ಯವಸ್ಥೆ, ಅವ್ರಿಗೆ ಊಟದ ವ್ಯವಸ್ಥೆ, ಅವ್ರಿಗೆಲ್ಲ ಕಾಣಿಕೆ ಎಲ್ಲ ಕಮಿಟಿ ಅವರು ಏನು ತೊಂದರೆ ಇಲ್ಲದಂಗೆ ನಡ್ಸ್ಕೊಂಡು ಹೋಗ್ತಾರೆ ಇರುತ್ತದೆ. ಆ ಕಡೆ ಲಾಸ್ಟ್ ಯಾರು ಕುಸ್ತಿ ಆಡ್ತಾರೆ ಅವ್ರಿಗೆ ಬೆಳ್ಳಿ ಗದ ಇರ್ತದೆ.